ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮಾಡ್ತೀವಿ, ತುಂಬ ಜಾಸ್ತಿ ಮಸಾಲ ಏನಿರಲ್ಲ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದೀಗ ಇಲ್ಲಿಗೆ ಮುಗೀತು, ಮಸಾಲೆ ಹುರ್ಕೊಳ್ಳೋ ಕಾರ್ಯಕ್ರಮ ಮುಗಿದೋಗಿದೆ. ಬೇಸ್ ನಮಗೆ ಟೊಮಾಟೊ ಬಾತಿಗೆ ಏನು ಬೇಸ್ ಮಸಾಲ ಬೇಕು ಅದು ರೆಡಿ ಆಗುತ್ತೆ. ಒಂದೊಂಥರ ಡಿಫ್ರೆಂಟ್. ಇದು ಒಂಥರ ಡಿಫ್ರೆಂಟ್. ಇನ್ನೊಂದು ಮುಚ್ಚಳ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡ್ಸ್ಬಿಟ್ರೆ ಲಕ 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 ಅಂತ ಇದೆ. ಅಬ್ಬಾ, ಓಹೋ ಸೂಪರ್ ಸರ್. ಲಕ 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 ಅಂತ ಇದೆ. ಇದೇ ಬೇರೆ ಲೆವೆಲ್, ಬೇರೆ ಶೈಲಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ಹೊಸ ವೀಕ್ಷಕರಿಗೆ ಆಹ್ವಾನ, ಸುಸ್ವಾಗತ. ನಮ್ಮ ಚಾನಲ್ಲು ಇನ್ನೊಂದ್ಸತಿ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಮನೆ ರಸದೂಟ. ಇಲ್ಲಿ ಪ್ರತಿಯೊಂದು ಮನೆ, ಹೋಟೆಲು, ರಿಸಾರ್ಟು ಅದೆಲ್ಲೇ ಇರಲಿ, ಮದುವೆ ಮನೆ ಆಗಿರಲಿ, ಕೇಟ್ರಿಂಗ್ ಆಗಿರಲಿ, ಸೊ ಅಲ್ಲಿ ಅಡುಗೆ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ಮನೆಯಿಂದ ಮನೆಗೆ ಡಿಫ್ರೆಂಟ್ ಆಗಿರ್ತದೆ, ಮನೆಯಿಂದ ಮನೆಗೆ ಹದ ಚೇಂಜ್ ಇರ್ತದೆ. ಸೊ ಅದನ್ನು ಕೆದಕಿ ಹುಡುಕಿ ನಿಮ್ಗೆ ತೋರಿಸೋದೇ ನಮ್ಮ ಕರ್ತವ್ಯ. ಇವತ್ತು ರಾಘೂಸ್ ಕಿಚನ್ ಬಂದಿದ್ದೀವಿ. ರಘು ಅವರು ಕರಾವಳಿ ಕುಂದಾಪುರದವರು, ಬೆಂಗಳೂರಲ್ಲಿ ಯಶಸ್ವಿಯಾಗಿ ಒಂದು ಹೋಟೆಲ್ ನಡೆಸ್ತಾರೆ, ರಾಘೂಸ್ ಕಿಚನ್ ಅಂತ. ಇವರ ಶೈಲಿಯ ಟೊಮೆಟೊ ಬಾತು ಹೆಂಗಿರುತ್ತೆ, ಅವರ ಶೈಲಿನೂ ಬೇರೆ ಇರ್ತದೆ. ನೀವು ನೋಡಿರ್ತೀರಿ, ಬೇರೆ ಬೇರೆ ಅಹಲ್ಯಬಾಯಿ, ಚೇತನ್ ರಾವ್, ವೇಣುಗೋಪಾಲ್, ಗೋಪಾಲಕೃಷ್ಣ ಎಲ್ಲ ನೋಡಿದಿರಿ ನೀವು. ಆದರೆ ಇವರ ಶೈಲಿಯಲ್ಲಿ ಅದೇನು ಡಿಫ್ರೆಂಟು, ಯಾಕೆ ಈ ರುಚಿನೇ ಬೇರೆ ಇರ್ತದೆ, ಅದನ್ನು ನೋಡ್ಬಿಡೋಣ ಬನ್ನಿ. ನಮಸ್ಕಾರ, ರಾಘೂಸ್ ಕಿಚನ್ಗೆ ಸ್ವಾಗತ. ಆವಾಗಲೇ ನಿಮಗೆ ಅರುಣ್ ಸರ್ ಹೇಳ್ದಂಗೆ ರಾಘೂಸ್ ಕಿಚನ್ ನಮ್ಮ RK ಕ್ಯಾಟರ್ಸ್ ಅಲ್ಲಿ ಒಂದು ಟೊಮೆಟೊ ಬಾತ್ ಮಾಡ್ತೀವಿ. ಯೂಶಲಿ ನೀವು ಟೊಮೆಟೊ ಬಾತ್ ಎಲ್ಲರದ್ದು ಒಂದೊಂದು ಥರ ಇರುತ್ತೆ, ನೋಡಿರ್ತೀರಿ. ಮನೆಯಲ್ಲೇ ಒಂಥರ ಮಾಡ್ತಾರೆ, ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ, ಒಬ್ಬೊಬ್ರ ಕೈ ಒಂದೊಂದು ರೀತಿ ರುಚಿ ಇರುತ್ತೆ. ಇವತ್ತು ಬಂದು ನಮ್ಮ ಹೋಟೆಲಲ್ಲಿ, ನಮ್ಮ ಕ್ಯಾಟ್ರಿಂಗಲ್ಲಿ ನಾವು ಮಾಡೋದು ಹೆಂಗೆ, ನಮ್ಮದೊಂದು ಮೆಥಡ್ ಇದೆ, ಸಿಂಪಲ್ ಮೆಥಡ್, ಅದನ್ನು ತೋರಿಸ್ತೀನಿ. ಯೂಶಲಿ ನೀವು ಇದೇ ಥರ ಮಾಡ್ತಾ ಇರ್ಬೋದು ಕೆಲವೊಬ್ರು, ನೋಡಿ ಯಾರು ಗೊತ್ತಿಲ್ಲ, ಅದನ್ನ ನಮ್ದು ಈ ಮೆಥಡಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಜನ ಇಷ್ಟಪಟ್ಟು ನಿಮ್ಮ ಮೊದಲು ಟೊಮೆಟೊ ಬಾತೇ ಬೇಕು ಅಂತ ಆಲ್ರೆಡಿ ಮೆಸೇಜ್ ಮಾಡಿದ್ರು, ಕಾಲು ಮಾಡಿದ್ರು ಮನೆಯಲ್ಲ, ಅದನ್ನ ರೆಸಿಪಿ ತೋರಿಸಿ ಅಂತ. ಆ ರೆಸಿಪಿ ಸಿಂಪಲ್ ರೆಸಿಪಿ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಇವತ್ತು ಮಾಡ್ತಿರೋದು ಅರ್ಧ KGಯಲ್ಲಿ ಟೊಮೆಟೊ ಬಾತ್ ಮಾಡ್ತಿರೋದು. ಅರ್ಧ KG ಅಕ್ಕಿ ಹಾಕಿಬಿಟ್ಟು ಟೊಮೆಟೊ ಬಾತ್ ಮಾಡ್ತಿರೋದು. ನಾನು ಮಸಾಲ ಮೇಯ್ನ್ ಆಗಿ ನಾವು ಟೊಮೆಟೊ ಬಾತ್ ಯಾವುದೇ ಒಂದು ಅಡುಗೆ ರುಚಿ ಬರಬೇಕಂದ್ರೆ ನೀವು ಮಸಾಲೆ ಹುರಿಯೋದ್ರಲ್ಲೇ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಹುರಿಬೇಕು. ನೀವು ಹಾಕೋ ಸಾಮಗ್ರಿಗಳು, ಕ್ವಾಂಟಿಟಿ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಯಾವ ಥರದ ಕ್ವಾಲಿಟಿ ಹಾಕ್ತೀರಾ, ಅದು ಚಕ್ಕೆ, ಲವಂಗ, ಸ್ಪೈಸಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ರೆ ನಿಮ್ಗೆ ಫ್ಲೇವರ್ ಜಾಸ್ತಿ ಬರುತ್ತೆ. ಇವತ್ತು ಮನೆಯಲ್ಲಿ ಮಾಡ್ಕೊಳ್ಳೋ ಸಲುವಾಗಿ ಒಂದು ಅರ್ಧ KG, ಒಂದು 4-5 ಜನ ಆರಾಮಾಗಿ ಊಟ ಮಾಡ್ಬೋದು. ಸೊ ಈಗ ಮಸಾಲ ಹುರ್ಕೊಳ್ಳೋದಕ್ಕೆ ಅಳತೆ ಹೇಳ್ತಾ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡ್ತೀರಾ? ಮಸಾಲೆ ಹುರ್ಕೊಳ್ಳೋಕೆ ಹೇಳ್ತಾನೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡ್ತೀನಿ. ಬನ್ನಿ, ಇದಕ್ಕೆ ಮಸಾಲೆ ಹುರ್ಕೊಳ್ಳೋಕೆ ಘಮ ಅನ್ನೋ ಒಂದು ಮಸಾಲೆ ಹುರಿಯೋಣ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಲೈಟಾಗಿ ಬೆಚ್ಚಗಾಗಿದೆ. ಈಗ ನೋಡಿ, ಅರ್ಧ KG ನಾವು ಟೊಮೆಟೊ ಬಾತ್ ಮಾಡ್ತಾ ಇರೋದು. ಚಿಕ್ಕದು ಎಡೆ ತುಂಡು ಚಕ್ಕೆ, ಲವಂಗನೂ ಹಾಗೆ 2ರಿಂದ 3 ಅಷ್ಟೇ. ಏಲಕ್ಕಿ ಒಂದು 2 ಪೀಸ್, ಯಾವುದು ಜಾಸ್ತಿ ಹಾಕ್ಬಾರ್ದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ, ಧನಿಯಾ ಬಂದು 1 ಸ್ಪೂನ್. ನೋಡಿ ಘಮ ಬರೋಕ್ಕೆ ಶುರು ಆಯ್ತು ನೋಡಿ. ಈ ಧನಿಯಾದ್ದು, ಜೀರಿಗೆ, ಚಕ್ಕೆ ಇದೆಲ್ಲ ಸ್ವಲ್ಪ ಘಮ ಬಿಡ್ಕೋಬೇಕು. ಕೆಲವರು ಗಸಗಸೆ ಹಾಕ್ತಾರೆ, ಆಮೇಲೆ ಮಸಾಲೆ ರುಬ್ಬಕ್ಕೆ ಗೋಡಂಬಿ ಹಾಕ್ತಾರೆ. ಬೇರೆ ಬೇರೆ ಥರ ವಿಧಾನ ಇದೆ. ನಾನಿದು ಸಿಂಪಲ್ ಮೆಥಡ್ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ KGಗೆ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ. ಖಾರಕ್ಕೆ ಅನುಗುಣವಾಗಿ ಕೆಲವರು ಜಾಸ್ತಿ ಹಾಕೊಂತಾರೆ, ಖಾರ ಜಾಸ್ತಿ ಬೇಕಂದ್ರೆ. ಇದು ನಮ್ಮ RK ಕ್ಯಾಟರ್ಸ್ ಅಲ್ಲಿ ಮಾಡೋದು. ನಮ್ಮ ಹೋಟ್ಲಲ್ಲಿ ಸಿಗಲ್ಲ. ಯಾವುದೋ ಒಂದು ನಿಮ್ಮ ಫಂಕ್ಷನ್ನು, ಕ್ಯಾಟ್ರಿಂಗು ಆರ್ಡರ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ಯೂಶಲಿ ತುಂಬ ಜನ ಇದೇ ಥರ ಮಾಡಿಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು ಒಂದು ಊಟದಲ್ಲಿ, ಒಂದು ಕಡೆ ಫಂಕ್ಷನ್ ಊಟ ಮಾಡಿದವ್ರು ನಮಗೂ ನೆಕ್ಸ್ಟ್ ಇನ್ನೊಬ್ರು ಆರ್ಡರ್ ಕೊಡೋರು ಅದು ಟೊಮೆಟೊ ಬಾತ್ ಬೇಕಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಮಾಡ್ತೀವಿ, ತುಂಬ ಜಾಸ್ತಿ ಮಸಾಲ ಏನಿರಲ್ಲ. ನೋಡಿ ಇಷ್ಟೇ. ಈಗ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು. ಇದಕ್ಕೆ ನೋಡಿ ನಾವು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ನೋಡಿ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ. ನೋಡಿ ಕೆಲವರು ಈ ಮಸಾಲೆ ಹುರಿಯೋಕ್ಕೆ ಗಸಗಸೆ ಹಾಕೊಂತಾರೆ, ಗೋಡಂಬಿ ಹಾಕ್ತಾರೆ, ರಿಚ್ನೆಸ್ ಸಲುವಾಗಿ. ಆ ಥರನೂ ಮಾಡ್ಕೋಬೋದು. ಇದು ಬಂದು ನಮ್ಮ RK ಕ್ಯಾಟರ್ಸ್ ಅಲ್ಲಿ ಈ ಥರ ಮಾಡ್ತೀವಿ ಸಿಂಪಲ್ ಆಗಿ. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ.
ನೋಡಿ ಇಲ್ಲೇ ಅಲ್ವಾ ಡಿಫ್ರೆನ್ಸ್ ಗೊತ್ತಾಗೋದು. ಹ್ಮ್. ಎಲ್ಲ ಒಂದೊಂದ್ ತರ, ಒಬ್ಬೊಬ್ರದ್ ಕೈ ರುಚಿ, ಒಬ್ಬೊಬ್ರು ಮಾಡೋ ಮೆಥಡ್, ಒಂದು ಊರಿಗೂ ಮಾಡೋ ಮೆಥಡ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇದು ತುಂಬಾ ಜನ ಇಷ್ಟಪಟ್ಟು ಕೇಳುವಂತ ಒಂದು ಅಡುಗೆ. ನೋಡಿದಕ್ಕೆ ಒಂದು 1/4 ಚಮಚ ಆಗೋಷ್ಟು ಅರ್ಶಿನ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಮಸಾಲೆಗೆ ಉಪ್ಪು ಹಿಡಿಲಿ ಅಂತ. ಈ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದೀಗ ಇಲ್ಲಿಗೆ ಮುಗೀತು, ಮಸಾಲೆ ಹುರ್ಕೊಳ್ಳೋ ಕಾರ್ಯಕ್ರಮ ಮುಗಿದೋಗಿದೆ. ಇನ್ನೇನಕ್ಕೆ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ಬೇಸ್, ನಮಗೆ ಟೊಮಾಟೊ ಬಾತಿಗೆ ಏನು ಬೇಸ್ ಮಸಾಲೆ ಬೇಕೋ ಅದು ರೆಡಿ ಆಗುತ್ತೆ. ನೋಡಿ ರಘುವರ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಲಿಯರ್ ಆಗಿ ಇರ್ತದೆ, ಟ್ರಾನ್ಸ್ಪರೆಂಟ್ ಆಗಿ. ಅದೇ ಯುನಿಕ್ನೆಸ್. ಟ್ರಾನ್ಸ್ಪರೆಂಟ್, ಏನು ಮುಚ್ಚುಮರೆ ಇಲ್ಲ. ನೋಡಿ ಮಸಾಲ ತಣ್ಣಗಾಗಿದೆ. ಇದಕ್ಕೀಗ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು. ನೋಡಿ ಈ ಮಸಾಲೆ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್, ಬಟ್ ಕೆಲವರಿಗೆ ಆಗಲ್ಲ, ಆಫೀಸಿಗೆ ಹೋಗ್ಬೇಕು, ಟೈಮ್ ಇಲ್ಲ, ನಿಮ್ಮದೇ ರುಚಿ ಬೇಕು, ರಘುಸ್ ಕಿಚನ್ದೇ ನಮ್ಗೆ ಅದೇ ರುಚಿ ಬೇಕಂತಿದ್ರೆ ಖಂಡಿತ ನೀವು ನಮ್ಗೆ ಕಾಲ್ ಮಾಡಿದರೆ ಮಸಾಲ ರೆಡಿ ಇರುತ್ತೆ. ನಿಮ್ಮ ಮನೆಗೆ ಕಳಿಸ್ತೀವಿ. ಆಲ್ ಓವರ್ ಇಂಡಿಯಾ ನೀವು ಎಲ್ಲಿದ್ರು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಬರೀ ಟೊಮೆಟೊ ಬಾತ್ ಅಂತಲ್ಲ, ಎಲ್ಲ ಥರದ್ದಿದೆ. ಸಾಂಬಾರು ಪುಡಿ, ರಸಂ ಪುಡಿ, ಪಲ್ಯದ ಪುಡಿ, ಪ್ರತಿಯೊಂದು ನಿಮಗೆ ಪಲಾವು, ಡ್ರೈ ಗೋಬಿ ಮಸಾಲೆ ಎಲ್ಲದೂ ಸಿಗುತ್ತೆ. ನೋಡಿ ಮಸಾಲೆ ರುಬ್ಕ ಬಂದಿದ್ದಾರೆ, ಹೆಂಗ್ ಬಂತ ನೋಡೋಣ. ಆಹಾ ನೋಡಿ ಗಮ್ ಅಂತ ಇದೆ. ಇದೇ ಮಸಾಲ ಮೇನ್ ಬೇಕಾಗಿರೋದು. ಮಸಾಲ ರೆಡಿ ಆಯ್ತು, ಬನ್ನಿ ಈಗ ಒಗ್ಗರಣೆ ಹಾಕ್ಬಿಟ್ಟು ಟೊಮಾಟೊ ಬಾತ್ ಮಾಡೋದೆ. ಸೂಪರ್. ಮಸಾಲಾನೇ ಗಮ್ ಅಂತ ಇದೆ ಆಗ್ಲೇ. ಬನ್ನಿ ಈಗ ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ, ಒಂದು ಅರ್ಧ ಕೆಜಿಗೆ ಒಂದು 100 to 150 ml ಆಗೋಷ್ಟು ಆಯಿಲು ನೋಡ್ಕೊಂಡು ಹಾಕಿ. ಎಣ್ಣೆ ಹಾಕ್ಬೋದು, ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಬೋದು, ಯಾವ ಥರ ಬೇಕಾದ್ರೆ ಮಾಡ್ಕೋಬೋದು. ನಾನೀಗ ಆಯಿಲ್ ಹಾಕಿದ್ದೀನಿ. ಇದು ನೋಡಿ ಅಕ್ಕಿ, ಅರ್ಧ ಕೆಜಿ ಅಕ್ಕಿ ಆಲ್ರೆಡಿ ಒಂದು 20 ನಿಮಿಷ ಆಯ್ತು ನೆನೆ ಹಾಕಿ. ಒಂದು 2 ಸಲ ತೊಳೆದಿದ್ದೀವಿ. ಇದು ಬಂದು ಕೋಲಂ ರೈಸ್, ಇದನ್ನ ಹಾಕಿದ್ದು. ಬಾಸ್ಮತಿ ರೈಸ್ ಬೇಕಿದ್ರೆ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಇದಕ್ಕೊಂದು 1/4 ಚಮಚ ಆಗೋಷ್ಟು ಸಾಸಿವೆ. ಸರ್ ಜಿಂಗಲ್ ಅಲ್ಲ ರೆಡಿ ಆಯ್ತು ನೋಡಿ. ಜಿಂಗಲ್ ಅಲ್ಲ. ಈಗ ಎಣ್ಣೆ ಹಾಕಿದ್ದೀವಿ, ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಸಿಡಿಲಿಕ್ಕೆ ಬಂತು ನೋಡಿ. ಸ್ವಲ್ಪ ಒಣಮೆಣಸು, ಸ್ವಲ್ಪ ಕರಿಬೇವು. ನೋಡಿ ಕರಿಬೇವು ಹೆಂಗ್ ಸಿಡ್ತು. ಅರುಣ್ ಸರ್ ದೂಡೋಗ್ಬೇಕು, ಹಂಗ್ ಸಿಡಿಬೇಕು. ಹೌದು ನೋಡಿ ಪಲಾವ್ ಎಲೆ 3 ರಿಂದ 4 ಪಲಾವ್ ಎಲೆ. ಇದು ಬಂದು ಕಸ್ತೂರಿ ಮೇಥಿ, ನಿಮ್ಗೆ ಒಳ್ಳೆ ಘಮ ಕೊಡುತ್ತೆ. ಇದು ಒಂದು ಚೂರು, ಒಂದು ಹಿಡಿ. ಓಕೆನಾ? ಸಣ್ಣ ಹಿಡಿ. ನೋಡಿ ಈಗ ಈರುಳ್ಳಿ 1 ಕಪ್ ಈರುಳ್ಳಿ ಹಾಕೊಂತಿದ್ದೀನಿ. ಓಕೆ, ಒಂದು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಆವಾಗಲೇ ನಿಮಗೆ ಘಮ ಕೊಡೋದು ಅಡುಗೆ. ಅರ್ಜೆಂಟಿಗೆ ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಸ್ಲೋ ಆಗಿ ಮಾಡಬೇಕು. ಗ್ಯಾಸು ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ನೋಡಿ ಈಗ ಒಗ್ಗರಣೆ ಹಾಕಿ ಆಯಿತು. ಅದಕ್ಕೀಗ ಸ್ವಲ್ಪ ಪುದೀನ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಆಗ್ತಾ ಇರಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಯಿತು, ಘಮ ಬರ್ತಾ ಇದೆ. ಈಗ ಟೊಮೆಟೊ ಹಾಕೊಳ್ಳೋ ಸಮಯ. ನೋಡಿ ಒಂದು ಮೀಡಿಯಂ ಸೈಜ್ ಒಂದು 3 ಟೊಮೆಟೊ ಇದೆ. ಟೊಮೆಟೊ ಬಾತ್ ಅಂದ್ರೆ ಟೊಮೆಟೊ ಹಂಗಂಗೆ ಸಿಗ್ಬೇಕು. ಈ ತರ ನಾನು ನೈಸ್ ಹಚ್ಚಿ ಹಾಕಿದ್ದೀನಿ. ಒಂದರಲ್ಲಿ 4 ಪೀಸ್ ಮಾಡಿ ದಪ್ಪ ಸೈಜ್ ಮಾಡಿ ಕಟ್ ಮಾಡಿದ್ದು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಮತ್ತೆ ಕೆಲವರು ಟೊಮೆಟೊನ ಮಸಾಲೆ ರುಬ್ಬಾಗ ಟೊಮೆಟೊ ಹಾಕಿ ಟೊಮೆಟೊ ರುಬ್ಬಿ ಟೊಮೆಟೊ ಪೇಸ್ಟು ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಒಂದೊಂಥರ ಡಿಫ್ರೆಂಟ್. ಇದು ಒಂಥರ ಡಿಫ್ರೆಂಟ್. ನೋಡಿ ಟೊಮೆಟೊ ಹಾಕಿದ್ದೀನಿ. ಆಲ್ರೆಡಿ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಈ ಟೊಮೊಟೊ, ಈರುಳ್ಳಿ, ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಿಡಿಬೇಕು. ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ರುಬ್ಕೊಂಡಿರೋ ಮಸಾಲ ಘಮ ಅಂತ ಇದೆ. ಇದಕ್ಕೀಗ 1 ಕಪ್ ಆಗೋಷ್ಟು ಬಟಾಣಿ, ಇದು ಸಾಫ್ಟ್ ಬಟಾಣಿ, ಇದನ್ನು ಹಾಕ್ತಾ ಇದ್ದೀನಿ. ಕೆಲವರು ಇದಕ್ಕೆ ಗೋಡಂಬಿನೂ ಕೂಡ ಹಾಕ್ತಾರೆ. ಬಟಾಣಿ ಬದಲಿಗೆ ಗೋಡಂಬಿನೂ ಹಾಕೋಬಹುದು. ಬನ್ನಿ, ಜಾಸ್ತಿ ಲೇಟ್ ಮಾಡೋದು ಬೇಡ. ನೋಡಿ ಫ್ರೈ ಆಗಿದೆ, ನೋಡಿ ಘಮ ಅಂತಿದೆ. ನೋಡಿ ಆಯಿಲ್ ಮೇಲೆ ಬಿಟ್ಕೊಂಡಿದೆ. ನೋಡಿ ಆಯಿಲ್ ಮೇಲೆ ಬಿಟ್ಕೊಳ್ಳೋ ತನಕ
ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು. ನೋಡಿ ಫ್ರೈ ಆಗಿದೆ. ಇವಾಗಲೇ ನಿಮ್ಮ ಅಡುಗೆ ನೆಕ್ಸ್ಟ್ ಲೆವೆಲಿಗೆ ಬರೋದು. ಈಗ ನೋಡಿ ಅರ್ಧ ಕೆ ಜಿ ಅಕ್ಕಿ ನೆನೆಸ್ಕೊಂಡಿರೋದು. ಇದು ನೀರು ಇದೆ, ನೀರು ಸೇರಿಸಿ ಹಾಕ್ತಿದ್ದೀನಿ. ಎಷ್ಟು 1:2 ಇರುತ್ತೆ. ಆಕ್ಚುಲಿ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಅಕ್ಕಿ ಒಂದಕ್ಕೆ 2 ಲೀಟರ್ ತಗೊಳುತ್ತೆ, ಕೆಲವು ಅಕ್ಕಿ 1 ಲೀಟರ್ಗೆ 1.5 ಲೀಟ್ರು. ಕೋಲಂ ರೈಸ್ ಇದು ಬಂದು ಅರ್ಧ ಕೆ ಜಿ ಅಕ್ಕಿಗೆ 1 ಲೀಟರ್ ನೀರು ಹಾಕಿದ್ದೀನಿ. ಓಕೆ. ಬಣ್ಣ ರುಚಿ ಶಕ್ತಿ, ಕಣಕಣದಲ್ಲಿ ಕೇಸರಿ ಬಾರಿಸಿ ವಿಮಲ್ ತಿನ್ನಿ. ವಿಮಲ್ ತಿನ್ನಿ ಅಂದ್ರೆ ಯಾಕೆ ಹೇಳಿ, ಎಲ್ಲ ಬಸ್ಗಳಲ್ಲಿ ವಿಮಲ್ ತಿನ್ನಿ ಅಂತ ಹೀರೋಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಹೌದು, ಆಕ್ಚುಲಿ ಎಷ್ಟು ತಪ್ಪಲ್ವ ಅದು. ತಪ್ಪು. ಎಳ್ನೀರು ಕುಡೀರಿ ಅಂತ ಯಾಕೆ ಹಾಕಲ್ಲ? ಸರ್, ಸಾಮಾಜಿಕ ಜವಾಬ್ದಾರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂಡ್ ಆಗ್ಬಿಡ್ತು. ಹೌದು, ಮುಗೀತು, ಅಲ್ಲಿಗೆ ಮುಗೀತು. ನೋಡಿ ಇದೀಗ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ತನಕ ಒಂದ್ ಸ್ವಲ್ಪ ಗ್ಯಾಸ್ ಬಿಟ್ಟು ನಾವು ಕುದಿಸ್ತಾ ಇದ್ದೆ. ಇನ್ನೇನಿಲ್ಲ, ಒಂದು ನೋಡಿ ಘಮ ಘಮ ಅಂತ ಇದೆ. ಇನ್ನೊಂದು ಮುಚ್ಚಳ ಹಾಕ್ಬಿಟ್ಟು ಒಂದು ವಿಸಿಲ್ ಹೊಡ್ಸ್ಬಿಟ್ರೆ ಎಲ್ಲ ಕುದೀತಾ ಇದೆ. ನೋಡಿ ಕೊತ್ತ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಈಗ ಮುಚ್ಚಳ ಹಾಕ್ಬಿಟ್ಟು 2 ವಿಸಿಲ್ ಹೊಡ್ಸ್ಬಿಟ್ರೆ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ನೋಡಿ ರೆಡಿ. ಬನ್ನಿ ಕಾಯ್ತಾ ಇದ್ದಾರೆ ಅರುಣ್ ಸರ್. ರೆಡಿ ಆಯ್ತು. 2 ವಿಸಿಲ್ ಬೇರೆ ಹೋಗಿದೆ. ಲಕ 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 ಅಂತ ಇದೆ. ಅಬ್ಬಾ, ಓಹೋ, ಸೂಪರ್ ಸರ್. ಇದು ಒಂದು RK ಕ್ಯಾಟರಿಂಗ್ ಶೈಲಿ ಇವತ್ತು ಸಿಕ್ಕಿದೆ ರೆಸಿಪಿ ನಮಗೆ. ವೀಕ್ಷಕರೇ ನೋಡಿ, ಘಮ 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 ಅಂತ ಘಮ ಇದೆ. ನೋಡಿ ಹೆಂಗಿದೆ, ಬಿಸಿ 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 ಬರ್ಬೇಕು ನೋಡಿ. ಲಕ 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 ಅಂತ. ನೋಡಿ ಘಮ ಘಮ ಅನ್ನುವ ಟೊಮೊಟೊ ಬಾತ್ ಸಿಂಪಲ್ ಆಗಿ ನಮ್ಮ RK ಕ್ಯಾಟರರ್ಸ್ ರಘುಸ್ ಕಿಚನ್ ಅಲ್ಲಿ ಹೆಂಗ್ ಮಾಡ್ತೀವೋ ಅದನ್ನು ತೋರಿಸಿದ್ದೀನಿ. ಬರೀ ಅರ್ಧ ಕೆಜಿಯಲ್ಲಿ ಮಾಡಿರೋದು. ಮನೆ ಮಂದಿ ಎಲ್ಲ ಒಂದು 4-5 ಜನ ನಮ್ಮಿಂದ ತಿನ್ಬಿಡ್ಬೋದು. ಗಮ್ ಅಂತ ಇದೆ. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ನಮ್ಮ ಇನ್ನೂ ಹೆಚ್ಚಿನ ಅಡುಗೆಗಳಿಗೆ ಮನೆ ರಸದೂಟ ಚಾನಲ್ನ ನೋಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ರೆಸಿಪಿ, ಹೊಸ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಮನೇಲಿ ಯಾವುದೇ ಒಂದು ಕ್ಯಾಟ್ರಿಂಗ್ ಫಂಕ್ಷನ್ ಏನೇ ಇರಲಿ, ರಘುಸ್ ಕಿಚನ್ಗೆ ಕಾಲ್ ಮಾಡಿ. ನಮ್ಮ ರಘುಸ್ ಕಿಚನ್ ಅಡುಗೆ ನಿಮ್ಮ ಮನೆ ಕಿಚನ್ಗೆ ಬರುತ್ತೆ. ಬಾಯ್. ಸರ್, ನೀವು ಇದನ್ನ ವರ್ಣಿಸ್ತಾ ಇದ್ದೀರೋ ಅಥವಾ ಇದನ್ನ ಬಣ್ಣಿಸ್ತಾ ಇದ್ದೀರೋ, ಏನೇನು ಒಂದು ವಿಷಯ ಇದ್ರ ಬಗ್ಗೆ ಹೇಳಿದಾಗನು ಬಾಯಲ್ಲಿ ಹಂಗೆ ನೀರು ಬರ್ತಿತ್ತು. ಒಂದು ಟೇಸ್ಟ್ ಮಾಡ್ಬಿಟ್ಟು ಖಂಡಿತ ಮಾಡ್ಬೇಕು. ವಾ, ಉಪ್ಪು ಖಾರ ಹುಳಿ ಬಗ್ಗೆ ಮಾತೇ ಇಲ್ಲ, ಮಾತಾಡಲೇಬಾರ್ದು. ಅದು ಮಾತ್ರ ಪರ್ಫೆಕ್ಟ್ ರುಚಿ. ಇದೇ ಬೇರೆ ಲೆವೆಲ್, ಬೇರೆ ಶೈಲಿ. ನಿಮ್ ಮನೇಲೆಲ್ಲ ಇದೇ ತರ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಹಾಕಿ. ಇದರಲ್ಲಿ ಟೇಸ್ಟ್ ಅಲ್ಲಿ ಬೇರೆ ಬೇರೆ ಫ್ಲೇವರ್ ಇದೆ ಸರ್. ನೀವು ಪುದೀನ ಹಾಕಿದ್ರಲ್ಲ ಅಲ್ಲ? ಹೌದು, ಅದು ಜಾಸ್ತಿ ಹಾಕ್ಬಾರ್ದು. ಪುದೀನ ಫ್ಲೇವರ್ ಜಾಸ್ತಿ ಹೊಡಿತದೆ. ಯಾವುದು ಹಿತಮಿತವಾಗಿದ್ರೆ ಸಖತ್ತಾಗಿರುತ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.